ನಾವು ಈಗಾಗಲೇ 3 ಸ್ಟೇಷನ್ ನೀವು ಹೇಳಿದ್ರಿ. ಅದೇ ರೀತಿ ಇನ್ನು 100 ಸ್ಟೇಷನ್ ಕಟ್ಟಡಗಳನ್ನ ಕಟ್ಟೋದಕ್ಕೆ ನಾವು ಈಗ ಸುಮಾರು 200 ಕೋಟಿ ರೂಪಾಯಿ ಖರ್ಚು ಮಾಡಿ 100 ಹೊಸದಾಗಿ ಕಟ್ಟಡಗಳು ಪೊಲೀಸ್ ಸ್ಟೇಷನ್ ಅದನ್ನ ಕಟ್ಟೋದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಬಜೆಟ್ನಲ್ಲೇ ಅನೌನ್ಸ್ ಮಾಡಿದ್ದಾರೆ. ಅದನ್ನ ಕೊಡ್ತೇವೆ ಅಂತ ಹೇಳಿ, ಹಣ ಕೊಡ್ತೇವೆ ಅಂತ ಕೂಡ ಹೇಳಿದ್ದಾರೆ. ಜೊತೆಗೆ ವೆಹಿಕಲ್ಸ್ ಕೂಡ ಕೋನರೆಡ್ಡಿ ಅವರು ನನಗೆ 5 ಗಾಡಿ ಕೊಡಬೇಕು ಅಂದ್ರು. ನಾನಂದ್ರೆ ನೀವು ಓಡಾಡೋದು ಒಂದರಲ್ಲೇ ಕಂಡ್ರಿ, ಯಾಕೆ 5 ಕೇಳ್ತೀರ? ಅದಕ್ಕೂ 100 ಕೋಟಿ ರೂಪಾಯಿಯನ್ನ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು. ಹಂತವಾಗಿ ಅದನ್ನ ಕೊಂಡುಕೊಂಡು DG ಅವರಿಗಾಗಲೇ ಎಲ್ಲ ಜಿಲ್ಲೆಗಳಿಗೂ ಕೊಡ್ತಾ ಇದ್ದಾರೆ. ನಿಮಗೂ ಕೂಡ ಆ ಕೋಟಾದಲ್ಲಿ ಸಿಕ್ಕತ್ತೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಈ ಗಸ್ತು ವಾಹನಗಳು ಕಳೆದ ಬಾರಿ ನಾನಿರುವಾಗ ಇಲ್ಲಿ ನಿಮ್ಗೆ 25 ಗಾಡಿ ಕೊಟ್ಟಿದ್ದೆ, ಹುಬ್ಳಿಗೇನೆ 25 ಗಾಡಿ ಕೊಟ್ಟಿದ್ದೇನೆ. 5 ನಿಮಿಷದಲ್ಲಿ ಏನೇ ಅಪರಾಧ ಆದ್ರೂ ಕೂಡ ಅವ್ರು ಅಲ್ಲಿಗೆ ತಲುಪಬೇಕು. ನಾವೆಲ್ಲ ಪಿಕ್ಚರ್ನಲ್ಲಿ ಜೇಮ್ಸ್ ಬಾಂಡ್ ಪಿಕ್ಚರಲ್ಲಿ ನೋಡ್ತಿದ್ವಲ್ಲ, ನೋಡ್ತಿದ್ರ? ನೋಡ್ತಾ ಇರಲಿಲ್ಲ. ಅವರು ಪೊಲೀಸ್ನವರು ಉಯ್ ಅಂತ ಬಂದ್ಬಿಟ್ರು. ಏನು ಅಮೆರಿಕನ್ ಇಂಗ್ಲಿಷ್ ಪಿಕ್ಚರಲ್ಲೇ ಅಮೆರಿಕದಲ್ಲಿ ಬರೋದು ನೋಡ್ತಾ ಇದ್ನು. ನಮ್ಮವರು ಹಂಗೆ ಬರ್ತಾರೆ. ನಮ್ಮವರು ಕೂಡ 5 ನಿಮಿಷದಲ್ಲಿ ನಿಮ್ ಗಲಾಟೆ ಆದರೆ ಅಲ್ಲಿ ಬಂದ್ಬಿಟ್ಟು ಅಲ್ಲಿ ನಿಮಗೆ ಸಹಾಯ ಮಾಡಿ. ಬೆಂಗಳೂರಿನಲ್ಲಿ 9 ನಿಮಿಷದ ಒಳಗಾಗಿ ಎಲ್ಲೇ ಇದ್ರೂ ಕೂಡ ನಮ್ಮಲ್ಲಿ ಕಂಟ್ರೋಲ್ ರೂಮ್ ಇದೆ. ಬೆಂಗಳೂರಿನಲ್ಲಿ ಕಂಟ್ರೋಲ್ ರೂಮ್ ಇದೆ. ಬಹುಶಃ ಇನ್ನೊಂದು 6 ತಿಂಗಳಲ್ಲಿ ನಿಮ್ಮ ಪೊಲೀಸ್ ಸ್ಟೇಷನ್, ಇಲ್ಲಿ ಈ ಪೊಲೀಸ್ ಸ್ಟೇಷನ್ ಆಕ್ಟಿವಿಟಿ ಏನ್ ನಡೆಯುತ್ತೆ ಅಂತ ಬೆಂಗಳೂರಲ್ಲಿ ಕೂತ್ಕೊಂಡು ನೋಡ್ತೀವಿ. ಅಂತಹ ಕಂಟ್ರೋಲ್ ರೂಮ್ ಅನ್ನ 120 ಕೋಟಿ ರೂಪಾಯಿ ಖರ್ಚು ಮಾಡಿ ಮಾಡ್ತಾ ಇದ್ವಿ. ಈಗಾಗಲೇ ಬೆಂಗಳೂರಿನಲ್ಲಿ ಒನ್ ಆಫ್ ದಿ ಬೆಸ್ಟ್ ಕಂಟ್ರೋಲ್ ರೂಮ್ ಮಾಡಿದ್ದೀವಿ. ಅಲ್ಲಿ 7,500 ಕ್ಯಾಮೆರಾ ಹಾಕಿದ್ದೀವಿ ನಾವು ಸಿಟಿಯಲ್ಲಿ. 7,500 ಕ್ಯಾಮೆರಾನು ಕೂಡ ಅಲ್ಲಿ ಬರುತ್ತೆ. ಯಾವ ಜಂಕ್ಷನ್ ನಲ್ಲಿ ನೀವು ನಿಂತ್ಕೊಂಡು ಏನ್ ಮಾಡ್ತಾ ಇದ್ದೀರಾ, ಸಿಗರೇಟ್ ಸೇರ್ತಾ ಇದ್ದೀರಾ ಇಲ್ಲ ಇನ್ನೇನ ಮಾಡ್ತಾ ಇದ್ದೀರಾ, ಎಲ್ಲ ಅಲ್ಲಿ ಕಾಣಿಸುತ್ತೆ. ಹುಬ್ಳಿನಲ್ಲೂ ಕೂಡ ಕಂಟ್ರೋಲ್ ರೂಮು ರೆಡಿ ಆಗಿದೆ. ಈಗ ನಿಮ್ಗೆ ಗೊತ್ತಾಗಲ್ಲ, ಶಶಿಕುಮಾರ್ ಅಲ್ಲೆಲ್ಲೋ ನೀವು ಆ ಸರ್ಕಲ್ನಲ್ಲಿ, ಚೆನ್ನಮ್ಮ ಸರ್ಕಲ್ನಲ್ಲಿ ಏನ್ ಮಾಡ್ತೀರಾ ನೀವು ಅನ್ನೋದನ್ನ ಶಶಿಕುಮಾರ್ ಅಲ್ಲಿ ಕೂತ್ಕೊಂಡು ನೋಡ್ತಾರೆ. ನಿಮಗೆ ಗೊತ್ತಿಲ್ಲ ಪಾಪ. ನಿಮ್ಮ ಹೈ ರೆಸಲ್ಯೂಷನ್ ಕ್ಯಾಮ್ರಾಗಳು ಹಾಕಿದಾರ ಅವರು. ಈಗ ನಿಮ್ಮ ವಾಚ್ನಲ್ಲಿ ಟೈಮ್ ನೋಡ್ಬೋದು ಅಲ್ಲಿ ಕೂತ್ಕೊಂಡು. ಅಷ್ಟರ ಮಟ್ಟಿಗೆ ಇವತ್ತು ಟೆಕ್ನಾಲಜಿ ಬಂದಿದೆ. ಅವ್ರು ಹೇಳಿದ್ರು, ನೀವು ಪೊಲೀಸ್ನವ್ರು ಮನ್ಸು ಮಾಡಿದ್ರೆ 5 ನಿಮಿಷದಲ್ಲಿ ಏನು ಬೇಕಾದ್ರೂ ಮಾಡ್ಬೋದು ಅಂತ ಮಹೇಶ್ ಅವರು ಬಹಳ ಕಾನ್ಫಿಡೆನ್ಸ್ ಇಂದ ಹೇಳಿದ್ರು. ನಿಜವಾಗೂ ಮಾಡ್ಬೋದು. ಆದರೆ ಮಾಡಬೇಕಾ ಬೇಡವಾ ಡಿಸಿಷನ್ ಮಾಡೋರು ಯಾರು? ಅದನ್ನ ನೋಡ್ಕೊಂಡು ಮಾಡ್ತಾರೆ. ಯಾಕೆಂದ್ರೆ ಎಲ್ಲರನ್ನೂ ಒಳಕಾಕ ಜಾಗನೇ ಇರೋದಿಲ್ಲ. ಆದ್ರಿಂದ ಇವತ್ತು ಆ ರೀತಿ ಒಂದು ವ್ಯವಸ್ಥೆ ಇವತ್ತು ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಪೊಲೀಸ್ ಇಲಾಖೆ, ಕರ್ನಾಟಕ ಪೊಲೀಸ್ ಇಸ್ ಒನ್ ಆಫ್ ದಿ ಬೆಸ್ಟ್ ಪೊಲೀಸ್ ಇನ್ ದಿ ಕಂಟ್ರಿ ಅಂತ ಹೇಳಿ ಇವತ್ತು ಪ್ರಖ್ಯಾತಿಯಾಗಿದೆ.